ಉಗಾದಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಒಬ್ಬಟ್ಟು ಮಾಡಬೇಕು ಅಂತಿದ್ರೆ ಈ ರೀತಿ ಸುಲಭ ವಿಧಾನದಲ್ಲಿ ಕಾಯಿ ಒಬ್ಬಟ್ಟು ಮಾಡಿ ನೋಡಿ. ತುಂಬಾನೇ ರುಚಿಯಾಗಿರುವುದರ ಜೊತೆಗೆ 15 ದಿನ ಇಟ್ಟರೂ ಈ ಒಬ್ಬಟ್ಟು ಕೆಡುವುದಿಲ್ಲ. ಹೊಸ್ದಾಗಿ ಒಬ್ಬಟ್ಟನ್ನ ಮಾಡೋರು ಕೂಡ ಈ ಟಿಪ್ಸನ್ನ ಫಾಲೋ ಮಾಡಿ ಒಬ್ಬಟ್ಟು ಮಾಡೋದ್ರಿಂದ ಮೊದಲನೇ ಸಾರಿ ಮಾಡಿದ್ರೂ ಕೂಡ ತುಂಬಾನೇ ಪರ್ಫೆಕ್ಟ್ ಆಗಿ ಕಾಯಿ ಒಬ್ಬಟ್ಟನ್ನ ಮಾಡ್ಬೋದು. ಅದು ಹೇಗೆ ಅಂತ ತಿಳ್ಕೊಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಕೊನೆಯವರೆಗೂ ನೋಡಿ. Welcome to my channel. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ತುಂಬಾನೇ ಸುಲಭ ವಿಧಾನದಲ್ಲಿ ಕಾಯಿ ಒಬ್ಬಟ್ಟನ್ನು ಒಂದು ಪರ್ಫೆಕ್ಟ್ ಅಳತೆಯಲ್ಲಿ ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲಿಗೆ 2 ಬಟ್ಟಲಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ. ಇದಕ್ಕಿವಾಗ 2 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರು ಹಾಕುತ್ತಾ ಹಿಟ್ಟನ್ನ ಈ ಒಂದು ಹದದಲ್ಲಿ ಕಲ್ಸ್ಕೋಬೇಕು. ಈ ರೀತಿ ಕಲಸಿದಂತ ಹಿಟ್ಟಿಗೆ ಇವಾಗ ನಾವು 3 ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೊಳ್ಬೇಕು. ಹೇಗೆ ಹಿಟ್ಟನ್ನ ನಾವು ಕಲಸಿರ್ಬೇಕಂದ್ರೆ ಹಿಟ್ಟು ನಮ್ಮ ಕೈಗಾಗ್ಲಿ ನಾವು ಕಲಸಿದಂತಹ ಪಾತ್ರೆಗಾಗ್ಲಿ ಅಂಟಬಾರ್ದು. ನೋಡೋದಕ್ಕೆ ಈ ರೀತಿ ಬೆಣ್ಣೆ ತರ ಇರಬೇಕು. ಈ ರೀತಿ ಕಲಸಿ ರೆಡಿ ಮಾಡಿದಂತಹ ಹಿಟ್ಟು ನೆನೆಯೋದಕ್ಕೋಸ್ಕರ ನಾವು ಒಂದು ಪ್ಲೇಟ್ ನ ಮುಚ್ಚಿಟ್ಟು ಸ್ವಲ್ಪ ಸಮಯದ ನಂತರ ಹಾಗೆ ಬಿಡೋಣ. ಈ ಸಮಯದಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಕ್ಕೋಸ್ಕರ ನಾನಿಲ್ಲಿ 2 ತೆಂಗಿನಕಾಯಿಗಳನ್ನು ತಗೊಂಡಿದ್ದೇನೆ. ನೀವೀಗ ನೋಡ್ತಿರ್ಬೋದು ಕಾಯಿ ಸ್ವಲ್ಪ ದಪ್ಪ ಇರೋದ್ರಿಂದ ನಾನಿಲ್ಲಿ ಈ ಕಾಯಿನ ಅಳತೆಗೆ ಸರಿಯಾಗಿ ಒಂದು ಪಾತ್ರೆಗೆ ನಾನಿಲ್ಲಿ 4 ಅಚ್ಚು ಬೆಲ್ಲವನ್ನು ಹಾಕೊಳ್ತಿದ್ದೇನೆ. ನಿಮಗೆ ಅಳತೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಅಚ್ಚಿನ ರೂಪದಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕುದಿಸಿ ಇದನ್ನ ನಾವು ಶೋಧಿಸ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಕಸ ಅಥವಾ ಸಣ್ಣ ಸಣ್ಣ ಕಲ್ಲುಗಳಿದ್ರೆ ಅದನ್ನ ನಾವು ನೀಟಾಗಿ ಶೋಧಿಸ್ಕೊಂಡಂಗೆ ಆಗುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಅಳತೆ ಗೊತ್ತಾಗ್ಲಿ ಅಂತ ನಾನು ಈ ರೀತಿ ಅಚ್ಚಿನ ರೂಪದಲ್ಲಿ ತೋರಿಸಿ ನಂತರ ಈ ರೀತಿ ಪೀಸ್ಗಳನ್ನಾಗಿ ಮಾಡ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಕರಗಿ ಕುದ್ದು ಸ್ವಲ್ಪ ತಣ್ಣಗಾಗುವ ಸಮಯದೊಳಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ತಗೊಂಡಂತಹ 2 ಕಾಯಿ ತುರಿಯನ್ನ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಸೇರಿಸಿ ನೀರು ಹಾಕದೆ ಈ ಒಂದು ಹದದಲ್ಲಿ ನಾವು ಕಾಯಿ ತುರಿನ ರುಬ್ಕೋಬೇಕು. ಇವಾಗ ಬೆಲ್ಲನೂ ಚೆನ್ನಾಗಿ ಕರಗಿ ಸ್ವಲ್ಪ ತಣ್ಣಗಾಗಿದೆ. ಇದನ್ನ ನಾವು ಒಂದು ಕಡಾಯಿಗೆ ಶೋಧಿಸ್ಕೊಳ್ಳೋಣ. ಎಲ್ಲವನ್ನು ನೀಟಾಗಿ ಸೋಸಿ ಒಂದೆಳೆ ಪಾಕ ಬರುವವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಕುದ್ದಂತಹ ಈ ಪಾಕಕ್ಕೆ ನಾವು ಇವಾಗ ರುಬ್ಬಿದಂತಹ ಕಾಯಿ ಮಿಶ್ರಣವನ್ನ ಸೇರಿಸಿ ಪಾಕದ ಜೊತೆ ಚೆನ್ನಾಗಿ ಹೊಂದಿಕೊಳ್ಳುವ ಹಾಗೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಲ್ಲಿರುವ ನೀರಿನಂಶವೆಲ್ಲವೂ ಚೆನ್ನಾಗಿ ಡ್ರೈ ಆಗುವವರೆಗೂ ಇದನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕಿವಾಗ 2 ರಿಂದ 3 ಟೇಬಲ್ ಸ್ಪೂನ್ ನಷ್ಟು ಗಸಗಸೆಯನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ಮಿಶ್ರಣ ಉಂಡೆ ಕಟ್ಟುವ ಹದ ಬರೋವರೆಗೂ ಚೆನ್ನಾಗಿ ಇದನ್ನ ನಾವು ಕೈ ಆಡಿಸೋದನ್ನೇ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕು. ನೀವೀಗ ನೋಡ್ತಿರ್ಬೋದು ಇದಿವಾಗ ರೆಡಿ ಆಗಿದೆ. ಸ್ಟವ್ನ ಆಫ್ ಮಾಡಿ ಇದು ತಣ್ಣಗಾಗಲು ನಾನು ಬಿಡ್ತಾ ಇದ್ದೇನೆ. ಹೂರ್ಣ ಈ ರೀತಿ ಹದದಲ್ಲಿ ತುಂಬಾನೇ ಚೆನ್ನಾಗಿ ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ರೆಡಿ ಮಾಡಿದಂತಹ ಹೂರ್ಣವನ್ನ ನಾವು 15 ದಿನ ಇಟ್ಟರು ಹಾಗೆ ಕೆಡೋದಿಲ್ಲ. ಬೇಕಂದಾಗ ನಾವು ಬಿಸಿ ಬಿಸಿಯಾಗಿ ಒಬ್ಬಟ್ಟನ್ನ ಮಾಡ್ಕೋಬಹುದು. ನಿಮ್ಗೆ ಇವಾಗ ನಾನು ಉಂಡೆ ಮಾಡಿ ತೋರಿಸ್ತಾ ಇದ್ದೇನೆ. ಹೂರ್ಣದ ಉಂಡೆನ ಮಾಡಿದಾಗ ಈ ರೀತಿ ಕೈಗೆ ಅಂಟುತ್ತೆ. ಇಷ್ಟು ಪರ್ಫೆಕ್ಟ್ ಆಗಿ ಉಂಡೆ ಮಾಡಲು ಬರ್ತಿದೆ ಅಂದ್ರೆ ಹೂರ್ಣ ಒಂದು ಒಳ್ಳೆ ಹದದಲ್ಲಿ ರೆಡಿಯಾಗಿದೆ ಅಂತಾನೆ ಅರ್ಥ. ಇದೇ ರೀತಿ ಎಲ್ಲ ಉಂಡೆಗಳನ್ನ ರೆಡಿ ಮಾಡಿ ಒಬ್ಬಟ್ಟನ್ನ ನಾವು ಇವಾಗ ಲಟ್ಟಿಸ್ಕೊಳ್ಳೋಣ. ಒಂದು ಹೋಳಿಗೆ ಕವರಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕಿ ಎಲ್ಲವನ್ನು ಸ್ಪ್ರೆಡ್ ಮಾಡಿ ನಾವು ಕಲಸಿಟ್ಟಂತಹ ಹಿಟ್ಟಲ್ಲಿ ಹೂರ್ಣದ ಉಂಡೆ ಕವರ್ ಆಗುವಷ್ಟು ಹಿಟ್ಟನ್ನ ತಗೊಂಡು ಸ್ವಲ್ಪ ಸ್ಪ್ರೆಡ್ ಮಾಡಿ ಅದಕ್ಕೆ ಹೂರ್ಣದ ಉಂಡೆಯನ್ನ ಇಟ್ಟು ಎಲ್ಲವನ್ನು ಈ ರೀತಿ ನೀಟಾಗಿ ಕವರ್ ಮಾಡ್ಕೋಬೇಕು. ಹೂರ್ಣ ಎಲ್ಲೂ ಕೂಡ ಹೊರಗೆ ನಮ್ಗೆ ಕಾಣಬಾರ್ದು. ಈ ರೀತಿ ಹದದಲ್ಲಿ ರೆಡಿಯಾದಂತಹ ಉಂಡೆನ ನಾವು ಇವಾಗ ಒಬ್ಬಟ್ಟನ್ನಾಗಿ ಲಟ್ಟಿಸ್ಕೊಳ್ಳೋಣ. ಇದನ್ನ ಸ್ವಲ್ಪ ಲಟ್ಟಣಿಗೆಗೆ ಎಣ್ಣೆ ಸವರಿ ಲಟ್ಟಿಸ್ಕೊಳ್ಬೋದು ಅಥವಾ ಮಿಷನ್ ಇಂದನೂ ಕೂಡ ಇದನ್ನ ನಾವು ರೆಡಿ ಮಾಡ್ಕೋಬಹುದು. ಆದ್ರೆ ನಾನಿಲ್ಲಿ ಕೈನ ಸಹಾಯದಿಂದನೇ ಒಬ್ಬಟ್ಟನ್ನ ರೌಂಡ್ ಆಗಿ ತಟ್ಕೊಳ್ತಾ ಇದ್ದೇನೆ. ನೀವೀಗ ನೋಡ್ತಿರ್ಬೋದು ಒಬ್ಬಟ್ಟು ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ. ಇದನ್ನ ಇವಾಗ ಒಂದು ಕಾದ ಹಂಚಿಗೆ ಸ್ವಲ್ಪ ಎಣ್ಣೆ ಸವರಿ ಈ ರೆಡಿಯಾದಂತಹ ಒಬ್ಬಟ್ಟನ್ನ ಅದ್ರ ಮೇಲೆ ಹಾಕಿ ಸ್ವಲ್ಪ ಸಮಯ ಬೇಯೋದಕ್ಕೆ ನಾವು ಹಾಗೆ ಬಿಡಬೇಕು.
ಇದಕ್ಕಿವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಒಬ್ಬಟ್ಟು ಈ ರೀತಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದ ಸಮಯ ನೋಡಿಕೊಂಡು ಒಬ್ಬಟ್ಟನ್ನ ನಾವು ತಿರುವಾಕೋಬೇಕು. ಹೀಗೆ ಮಾಡ್ದೇನೆ ಹಾಕಿ ಸ್ವಲ್ಪ ಸಮಯಕ್ಕೆ ತೆಗೆದು ಒಬ್ಬಟ್ಟನ್ನ ತಿರುಗಿಸಿದ್ರೆ ಒಬ್ಬಟ್ಟು ಕಟ್ಟಾಗುವ ಸಾಧ್ಯತೆ ಇರುತ್ತೆ. ಈ ಸೈಡು ಕೂಡ ನಾವು ಅರ್ಧ ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಬ್ಬಟ್ಟನ್ನ ನೀಟಾಗಿ ಬೇಯಿಸ್ಕೊಂಡು ತಿರುವಾಕೊಳ್ಳೋಣ. ನೀವೀಗ ನೋಡ್ತಿರ್ಬೋದು ಒಬ್ಬಟ್ಟು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬೆಂದಿದೆ. ಇದಿವಾಗ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಒಬ್ಬಟ್ಟುಗಳನ್ನು ನಾವು ರೆಡಿ ಮಾಡ್ಕೊಳ್ತಾ ಹೋಗಬೇಕು. ನೀವೀಗ ನೋಡ್ತಿರ್ಬೋದು ನಾನು ಇನ್ನೊಂದು ಒಬ್ಬಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದು ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಈ ರೀತಿ ಒಂದು ಪರ್ಫೆಕ್ಟ್ ಅಳತೆಯಲ್ಲಿ ನಾವು ಹೂರ್ಣ ಮತ್ತು ಹಿಟ್ಟನ್ನ ರೆಡಿ ಮಾಡಿದ್ರೆ ನಾವು ಹೇಗೆ ಒಬ್ಬಟ್ಟು ತಟ್ಟಿದ್ರೂ ಕೂಡ ಒಬ್ಬಟ್ಟು ನೀಟಾಗಿ ನಮಗೆ ಬರುತ್ತೆ. ಅಷ್ಟೇ ಅಲ್ಲ, ಒಬ್ಬಟ್ಟು ಕೂಡ ಬೇಗ ಹಾಳಾಗೋದಿಲ್ಲ. ತುಂಬಾ ದಿನ ನಾವು ಒಬ್ಬಟ್ಟನ್ನ ಇಟ್ಕೊಂಡು ತಿನ್ಬೋದು. ನೀವೀಗ ನೋಡ್ತಿರ್ಬೋದು ಎಷ್ಟು ಸೂಪರ್ ಆಗಿ ಮತ್ತೊಂದು ಒಬ್ಬಟ್ಟು ರೆಡಿಯಾಗಿದೆ ಅಂತ. ಇದೇ ಒಂದು ಪರ್ಫೆಕ್ಟ್ ಅಳತೆಯಲ್ಲಿ ನೀವು ಕೂಡ ಕಾಯಿ ಒಬ್ಬಟ್ಟನ್ನ ಮಾಡಿ ನೋಡಿ. ಇಷ್ಟೇ ಸೊಗಸಾಗಿ ಕೂಡ ಒಬ್ಬಟ್ಟನ್ನ ನೀವು ಮಾಡಿ ತಿನ್ಬೋದು. ನಿಮ್ಮೆಲ್ಲರಿಗೂ ಈ ಕಾಯಿ ಒಬ್ಬಟ್ಟು ರೆಸಿಪಿ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ನ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.